ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಇಷ್ಟು ವರ್ಷದಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತು. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಫೈನಲಿ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಕ್ತು. ಅದು ನಾರ್ಮಲ್ ಹೀಲ್ ಟರ್ನ್ ಅಲ್ಲ ಗುರು. 2007, 8, 9 ರ್ಯಾಂಡಿ ಆರ್ಟನ್ ಅವ್ರನ್ನ ನಾವೆಲ್ಲರೂ ಕೂಡ ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ವಿಟ್ನೆಸ್ ಮಾಡಿದ್ವಿ. ಲಿಟ್ರಲಿ OG ಹೀರೋಸ್ ಗಳು ಹೀಲ್ ಆಗಿ ಟರ್ನ್ ಆದ್ರೆ ಅವರ ಬೀಟಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ರೀಸೆಂಟ್ ದಿನಗಳಲ್ಲಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ರಸಲ್ ಮೇನಿಯಾ 40 ಟೈಮ್ ಅಲ್ಲಿ OG ಹೀರೋ ಆದಂತಹ ನಮ್ಮ ರಾಕ್ ಅವರು ಹೀಲ್ ಟರ್ನ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ನಮ್ಮ ಟೈಮ್ ಅಲ್ಲಿ WWE ಇದೇ ತರ ಇತ್ತು ಅಂತ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ರು. ಅಷ್ಟೇ ಅಲ್ಲ, ರಸಲ್ ಮೇನಿಯಾ 41 ಟೈಮ್ ಅಲ್ಲೂ ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ OG ಹೀರೋ ಕೂಡ ಹೀಲ್ ಟರ್ನ್ ಆಗಿ ನಮ್ ಟೈಮ್ ಅಲ್ಲಿ WWE ಇದೇ ರೀತಿ ಇತ್ತು ಅಂತ ನಮ್ಮ ಕೋಡಿ ರೋಡ್ಸ್ ಅವರಿಗೆ ತಿಳಿಸಿದ್ರು. ಅಂಡ್ ಈಗ ರಸಲ್ ಮೇನಿಯಾ 42 ಟೈಮ್ ಅಲ್ಲೂ ಕೂಡ ನಮ್ಮ OG ಹೀರೋ ವೈಪರ್ ರ್ಯಾಂಡಿ ಆರ್ಟನ್ ಅವರು ಹೀಲ್ ಟರ್ನ್ ಆಗಿ ನಮ್ ಟೈಮ್ ಅಲ್ಲಿ WWE ಹಿಂಗೆ ಇತ್ತು ಕಣ ಮರಿ ಅಂತ ಕೋಡಿ ರೋಡ್ಸ್ ಅವರಿಗೆ ತಿಳಿಸಿದ್ದಾರೆ. ಲಿಟ್ರಲಿ ರಾಕ್, ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ 3 ಜನನು ಕೂಡ ಕೋಡಿ ರೋಡ್ಸ್ ಅವರಿಗೆ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಗುರು. ಅದ್ರಲ್ಲೂ ಕೂಡ ಕೋಡಿ ರೋಡ್ಸ್ ಅವರ ಶರ್ಟ್ ಅರ್ಧಾಕೋ ಮೂಮೆಂಟ್ ಇದೆಯಲ್ಲ, ಅದು ಯಾರೇ ಯಾವಾಗ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಒರಿಜಿನಲ್ ಅಂತ ಅನ್ಸುತ್ತೆ. ಅಂಡ್ ಅದೇ ಅಷ್ಟು ಚೆನ್ನಾಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಅದನ್ನ ಸೆಲ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ 3 ವರ್ಷ ಕಂಟಿನ್ಯೂಸ್ ಆಗಿ 3 ಜನನು ಕೂಡ ಕೋಡಿ ರೋಡ್ಸ್ ಅವರಿಗೆ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ, ಅದು ಕೂಡ ರಸಲ್ ಮೇನಿಯಾ ಟೈಮ್ ಅಲ್ಲೇ. ಅಷ್ಟೇ ಅಲ್ಲ ಗಾಯ್ಸ್, ಕೋಡಿ ರೋಡ್ಸ್ ಅವರು ರಿಟರ್ನ್ ಆದಾಗಿಂದನೂ ಕೂಡ ಬ್ರಾಕ್ ಲೆಸ್ನರ್, ರಾಕ್, ಎಜೆ ಸ್ಟೈಲ್, ಕೆವಿನ್ ಓವೆನ್ಸ್, ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಇಷ್ಟು ಜನನು ಕೂಡ ಕೋಡಿ ರೋಡ್ಸ್ ಅವರ ಮೇಲೆನೆ ಹೀಲ್ ಟರ್ನ್ ಆಗಿದ್ದಾರೆ. ಇದು ಕೂಡ ಒಂದು ದೊಡ್ಡ ರೆಕಾರ್ಡ್ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಕೋಡಿ ರೋಡ್ಸ್ ಅವರ ಆಫ್ ಏರ್ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಕೋಡಿ ರೋಡ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಲಿಟ್ರಲಿ ಬ್ಯಾಡ್ ಆಸ್ ಅಂತ ಅನ್ನಿಸ್ತಾ ಇದಾರೆ ನಮ್ಮ ಕೋಡಿ ರೋಡ್ಸ್ ಅವರು. ಏನೇ ಆಗ್ಲಿ ಗೈಸ್, ಅಟ್ಯಾಕ್ ಮಾಡಿಸ್ಕೊಂಡಾಗ ಎಲ್ಲದೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ಅಷ್ಟು ಚೆನ್ನಾಗಿ ಸೆಲ್ ಮಾಡ್ತಾರೆ. ಲಿಟ್ರಲಿ ಬ್ರೂಟಲ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಟ್ಯಾಕ್ ಮಾಡಿಸ್ಕೊಂಡು ಬ್ಲಡ್ ಬಾತ್ ಅಲ್ಲಿ ಇರ್ಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಅನ್ನಿಸ್ತಾ ಇರ್ತಾರೆ. ಇನ್ ಮುಂದೆ ನೋಡ್ಬೇಕು ಈ ಒಂದು ಸ್ಟೋರಿ ಯಾವ ರೀತಿ ಹೋಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಕೆಲವೊಂದಷ್ಟು ಕ್ಯಾಮ್ರಾ ಆಂಗಲ್ ಕೂಡ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಫ್ಯಾನ್ಸ್ ಗಳ ಮಧ್ಯೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಷ್ಟು ಸ್ಪೀಡ್ ಆಗಿ ಓಡ್ ಬಂದು ಚೇರ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಶಾಟ್ ನ ಹೊಡಿತಾ ಇದ್ದಾರೆ ಅಂತ. ಸೊ ಅದು ಅವರು ಎಷ್ಟು ಸೇಫ್ ಆಗಿ ಕನೆಕ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಚೂರ್ ಆದ್ರೂ ಕೂಡ ಕೋಡಿ ರೋಡ್ಸ್ ಅವರಿಗೆ ನೋವಾಗಿರುತ್ತೆ. ಕೋಡಿ ರೋಡ್ಸ್ ಅವರು ತನ್ನ ಬಾಡಿನ ಆನ್ ದ ಲೈನ್ ಇಟ್ಟಿದ್ದಾರೆ. ಈ ರೀತಿ ಬ್ರೂಟಲ್ ಸ್ಪಾಟ್ ನ ಡೆಲಿವರ್ ಮಾಡೋದಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ WWE ಅವರು ಕೋಡಿ ರೋಡ್ಸ್ ಅವರ ಫೋಟೋಸ್ ಗಳನ್ನು ಕೂಡ ರಿಲೀಸ್ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬ್ಯಾಡ್ ಆಸ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕಾಣಿಸ್ಕೊತಾ ಇದ್ದಾರೆ. ಅಂಡ್ WWE ಅವರು ಒಂದು ಟ್ವೀಟ್ ನು ಕೂಡ ಮಾಡಿದ್ದಾರೆ, ಫ್ರೆಂಡಿಗೆ ಈ ರೀತಿ ಮಾಡಬಹುದಾ ಅಂತ. ಲಿಟ್ರಲಿ ಗಾಯ್ಸ್, ಈ ಒಂದು ಸ್ಟೋರಿ ನಿನ್ನೆ ಮಂಡೇ ನೈಟ್ ರಾ ಇಂದ ಸಿಕ್ಕಾಪಟ್ಟೆ ಹೈಪ್ ಗೆ ಹೋಗಿದೆ ಅಂತಾನೆ ಹೇಳ್ಬೇಕು. ಬಟ್ ಒಂದು ಬೇಡ್ಕೊಳ್ಳೋದೇನಪ್ಪಾ ಅಂದ್ರೆ, ನಮ್ಮ ಜಾನ್ ಸಿನಾ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇದೇ ರೀತಿ ಕೋಡಿ ರೋಡ್ಸ್ ಅವರಿಗೆ ಬೀಟ್ ಡೌನ್ ನ ಕೊಟ್ಟು ರಸಲ್ ಮೇನಿಯಾ ತನಕ ಒಂದು ಬೋರಿಂಗ್ ಸ್ಟೋರಿ ಲೈನ್ ನ ಕೊಟ್ಟಿದ್ರು. ಬಟ್ ಆ ಒಂದು ವಿಚಾರದಲ್ಲಿ ಜಾನ್ ಸಿನಾ ಅವರು ಮಾಡಿದಂತಹ ತಪ್ಪನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರ ಕೈಯಲ್ಲಿ WWE ಅವರು ಮಾಡಿಸೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ರ್ಯಾಂಡಿ ಆರ್ಟನ್ ಅವರೇನಾದ್ರೂ ಹೀಲ್ ಟರ್ನ್ ಆದ್ರೆ ಲಿಟ್ರಲಿ ಅವರು ರಸಲ್ ಮೇನಿಯಾ ಬರೋ ತನಕನೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಬೀಟ್ ಡೌನ್ ನ ಕೊಡ್ತಾನೆ ಇರ್ತಾರೆ. ಇದಂತೂ ನಿಜ. ಒಟ್ನಲ್ಲಿ ಸ್ಮ್ಯಾಕ್ ಡೌನ್ ನ ಆ ಒಂದು ಮೇನ್ ಇವೆಂಟ್ ರಸಲ್ ಮೇನಿಯಾಗೆ ಇನ್ನೂ ಕೂಡ ಹೈಪ್ ನ ತಗೊಂಡು ಬಂದಿದೆ. ಅಂಡ್ ಪ್ರಾಬಬ್ಲಿ ಈಗ ರಸಲ್ ಮೇನಿಯಾ ನೈಟ್ 1 ಹಾಗೆ ನೈಟ್ 2 ನ ಮೇನ್ ಇವೆಂಟ್ ಚೇಂಜ್ ಆಗ್ಲೂಬಹುದು ಅಂತ ಡಿಸ್ಕಷನ್ ನಡೀತಾ ಇದೆ. ಇಷ್ಟು ದಿನ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಆ ಒಂದು ಮ್ಯಾಚ್ ನ ರಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಗೆ WWE ಅವರು ಪ್ಲಾನ್ ಮಾಡಿದೆ. ಅಂಡ್ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೈಟ್ 1 ನಲ್ಲಿ ಪ್ಲಾನ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಬಟ್ ಸ್ಮ್ಯಾಕ್ ಡೌನ್ ನಲ್ಲಿ WWE ಅವರು ಇಷ್ಟು ಬ್ರೂಟಲ್ ಆಗಿ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ತೋರಿಸಿದ್ಮೇಲೆ WWE ಅವರು ಕೂಡ ಥಿಂಕ್ ಮಾಡಬಹುದು, ಈ ಒಂದು ಮ್ಯಾಚ್ ಗೆ ಈಗ ಜನ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಗಿಂತಾನು ಕೂಡ ಹೈಪ್ ಆಗಿದ್ದಾರೆ. ಈ ಒಂದು ಮ್ಯಾಚ್ ನ ನಾವು ನೈಟ್ 2 ಅಲ್ಲಿ ಇಡೋಣ ಅಂತ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಸ್ಟಾರ್ ಪವರ್ ಇದೆ. ನನ್ನ ಪ್ರಕಾರ ಗೊತ್ತಿಲ್ಲ WWE ಅವರು ಮುಂದೆ ಯಾವ ರೀತಿ ಆ 2 ಸ್ಟೋರಿ ಲೈನ್ ಗಳನ್ನು ಕೂಡ ನಡೆಸ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ನಾವು ಕೂಡ ಡಿಸೈಡ್ ಮಾಡಬಹುದು ಯಾವ ಒಂದು ಮ್ಯಾಚ್ ನೈಟ್ 2 ನ ಮೈನ್ ಇವೆಂಟ್ ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಅಂತ. ಸದ್ಯಕ್ಕೆ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ನೈಟ್ 2 ನ ಸ್ಪಾಟ್ ಗೆ ಡಿಸರ್ವಿಂಗ್ ಅಂತ ಅನ್ಕೋತೀನಿ. ಆಫ್ ಕೋರ್ಸ್ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಸ್ಟೋರಿನ WWE ಅವರು ಇದೇ ರೀತಿ ಬ್ರೂಟಲ್ ವೇ ಅಲ್ಲಿ ತೋರಿಸ್ತಾ ಹೋದ್ರೆ ಈ ಒಂದು ಮ್ಯಾಚ್ ಕೂಡ ನೈಟ್ 2 ನ ಮೈನ್ ಇವೆಂಟ್ ಗೆ ಸಿಕ್ಕಾಪಟ್ಟೆ ಅರ್ಹ ಆಗುತ್ತೆ. ಇನ್ನ ನಮ್ಮ
ರ್ಯಾಂಡಿ ಆರ್ಟನ್ ಅವರು ಯಾಕೆ ಹೀಲ್ ಟರ್ನ್ ನ ಮಾಡಿದ್ರು ಅಂದ್ರೆ, ರ್ಯಾಂಡಿ ಆರ್ಟನ್ ಅವರು ಈ ಬಾರಿ ಎಸಿಟೈಟ್ ಮಾಡಬಾರ್ದು ಅಂತ ಅವರು ಮೊದ್ಲೇ ಹೀಲ್ ಟರ್ನ್ ನ ಮಾಡಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆನೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅಲ್ಲಿ ಒಮ್ಮೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಸಿಟೈಟ್ ಮಾಡಿದ್ರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಸಿಟೈಟ್ ಮಾಡಿರ್ಲಿಲ್ಲ. ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವರ ಬ್ಯಾಕ್ ನೇ ಆ ಒಂದು ಮ್ಯಾಚ್ ಅಲ್ಲಿ ಟಾರ್ಗೆಟ್ ಮಾಡಿ ಅದ್ರ ಮೇಲೆನೆ ಅಟ್ಯಾಕ್ ಮಾಡಿ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಿ ಕಿಂಗ್ ಆಫ್ ದ ರಿಂಗ್ ನ ಗೆದ್ದಿದ್ರು. ಬಟ್ ಈ ಬಾರಿ ಆ ಒಂದು ತಪ್ಪನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾಡಬಾರ್ದು ಅಂತ ಅನ್ಕೊಂಡು ಬಂದಿದ್ರು. ಅಂಡ್ ಅದಕ್ಕೋಸ್ಕರ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಥಿಂಕ್ ಮಾಡ್ತಾರೆ ಅಂಡ್ ಹೇಳ್ತಾರೆ, ನನಗೆ ಹೇಗಾದ್ರೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ಬೇಕೇ ಬೇಕು, ಈ ಬಾರಿ ನಾನು ಹೆಸಿಟೇಟ್ ಮಾಡೋದಿಲ್ಲ, ಅದಕ್ಕೆ ರಸಲ್ ಮೇನಿಯಾ ತನಕನೂ ಕೂಡ ಯಾಕೆ ವೇಟ್ ಮಾಡೋಣ ಅಂತ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸ್ಮ್ಯಾಕ್ ಡೌನ್ ನಲ್ಲೇ ಬೀಟಿಂಗ್ ನ ಕೊಟ್ಟು, ನೋಡು ಕೋಡಿ ರೋಡ್ಸ್, ನೀನು ಬೇಡ್ಕೋತಾ ಇದ್ದಲ್ಲ ವೈಪರ್ ರ್ಯಾಂಡಿ ಆರ್ಟನ್ ಬೇಕು ಅಂತ, ಆ ವೈಪರ್ ರ್ಯಾಂಡಿ ಆರ್ಟನ್ ಬಂದಿದ್ದಾನೆ. ನಾನು ನನ್ನ ತಲೆಯಲ್ಲಿ ಬರುವಂತಹ ವಾಯ್ಸಸ್ ಗಳನ್ನ ಈಗ ಕೇಳೋದಕ್ಕೆ ಶುರು ಮಾಡಿದ್ದೀನಿ. ರಸಲ್ ಮೇನಿಯಾದಲ್ಲೂ ಕೂಡ ನಾನು ನಿನ್ ಮೇಲೆ ಇದೇ ರೀತಿ ಟರ್ನ್ ಆಗ್ತೀನಿ, ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ ನಿನ್ನ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಮಾಡೋದಕ್ಕೂ ಕೂಡ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಸ್ಟಿಪ್ಯುಲೇಷನ್ ಕೂಡ ಆಡ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.